ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ರವಿ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಡೇ ಏನೇನು ಆಗುತ್ತೆ ಅಂತ ನಿಮ್ಮದು ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ. ನಮ್ಮ ಅಜ್ಜಿ ಆಲೇ ರೆಡಿ ಆಗೈತೆ. ಅಜ್ಜಿ ಆಯ್ ಮಾಡಿ ಅಜ್ಜಿ ಕಾಣಿಸ್ತದೆ. ನಮ್ಮ ಅಜ್ಜಿ ಆಲೇ ರೆಡಿ ಆಗೈತೆ, ನಮ್ಮ ಕಲ್ಪನಕ್ಕೂ ರೆಡಿ ಆಗೈತೆ. ನಾನೇ ಇನ್ನೂ ರೆಡಿಯಾಗಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ತಿಂಡಿ ಪಲಾವ್ ಮಾಡಿದ್ದೀವಿ, ಇವಾಗ ರೆಡಿ ಆಗಬೇಕು. ಬನ್ನಿ ಬೇಗ ರೆಡಿ ಆಗೋಣ. ರೆಡಿ ಆಗ್ತಾ ಇದ್ದೀವಿ. ಕುಮಾರ ಪೇನ್ ಇರ್ಬೋದೈತಂತೆ, ಬರೋದು ಲೇಟ್ ಆಗುತ್ತಂತ. ಹಾಂ, ಅಕ್ಕ ಈ ಪಾನ್ ಸ್ಕ್ರೀನ್ ಕೊಡಕ್ಕ. ಅಕ್ಕ ನೀಟೇ ಬಂದಿದೆ, ಹೆಂಗೆ ಮಾಡ್ಬೇಕು ಅಂತೀವಿ. ನಾನು ಹಿಂಗೆ ಅಲ್ಲಿ ಕಾಣ್ತಿರ್ಬೇಕು. क्या तेरा मार्केट अरे नहीं फोन आके दे चलो ठीक है चला के क्या जाते हैं कब रूम में अपलोड करें सो मैंने मैसेज लेके आया ये अंकल के ब्लॉग में ನಾವು ಮುಂದಿದ್ದೀವಿ ಸಿಂಪಲ್ ಆಗಿ ಮಾಡಿ ಈ ಮಟ್ಟಿಗೆ ಇದ್ದೀವಿ. ಚೆನ್ನಾಗಿ ಮಾಡಿರಿ. ಅಯ್ಯೋ ದೇವರೇ ಭಗವಂತ, ಏನು ಮಾಡಿದ್ರೆ ಇಷ್ಟು ಚಂದ ಉಂಟು. ಏನಾರ ಮಾಡ್ಬಿಟ್ರೆ ನಿಮ್ಮಂಗೆ ಹಬ್ಬ 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 ರೇ ಇವ್ರು ನಿಜವಾಗ್ಲೂ ಮೇಕಪ್ ಮಾಡ್ಕೊತಾವಳೆ. ನಾನು ಮೇಕಪ್ ಮಾಡ್ಕೊತಿಲ್ಲ. ಯಾಕೆ ಬಾ ತಿನ್ನಿ ಎಲ್ಲೋದಾಗ ಮೇಲ್ ಸೈಕಲ್ ಓಡಿಸ್ತು, ಅದೇ ಬೇಡ ಅಕ್ಕ. ರೂಮ್ ಒಂದು ಕ್ಲೋಸ್ ಮಾಡಕ್ಕ ಇಷ್ಟೇ ಫ್ರೆಂಡ್ಸ್. ನಾನು ಹಾಕೋದು ಮೇಕಪ್ಪ. ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಅಷ್ಟೇ. ಮನೇಲಿದ್ದಾಗ ಮಾಮೂಲಿ ಪಾಂಡ್ಸ್ ಕ್ರೀಮ್ ಅಷ್ಟೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲ ಸರಿ ಆಯ್ತಾ ನೋಡಿ ಫ್ರೆಂಡ್ಸ್, ನೀವು ಹೆಂಗ್ ಮಾತಾಡಿದ್ರೆ ನಂಗೆ ಆಗ್ತೀನಿ. ಅದ ಸರಿ ಆಯ್ತಾ? ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ ನನ್ನಂಗೇನ ಬೆಳಗಿದ್ದೀನಿ, ಲೈಕ್ ಬೆಳಗಿದ್ದೀನಿ. ಹಲೋ ನೀನ್ ಬಾ ನೋಡೋಣ ಬಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಕ್ಕೆ ನೋಡಕ್ಕೆ ಯಾರು ಬೆಳಗಿದ್ದಾರೆ? ನಾನೇ ಬೆಳಗಿರೋದು. ಯಾರು ಬೆಳಗಿದ್ದಾರೆ? ಅವರೇ. ನೀನ್ ಕ್ರೀಮ್ ಹಾಕೊಂಡಿದ್ದೀರ, ಮನೆ ಕ್ರೀಮ್. ನಾನೇ ಬೆಳಗಿರೋದು. ನೀನೇ ಬೆಳಗಾಡ್ತೀಯಪ್ಪ. ನಾನೇ ಬೆಳಗಿರೋದು. ಅಯ್ಯೋ ಎಂತದಿಲ್ಲ. ಇನ್ನು ಹಾಕೇ ಇಲ್ಲ ನಾನು, ಇನ್ನು ಹಾಕೇ ಇಲ್ಲ. ಹಾಕಕ್ಕಿಂತ ಮುಂಚೆ ನಾನು ತೋರಿಸ್ತಾ ಇರೋದು. ಇಷ್ಟೇ ರೆಡಿ ಆಗೋದು. ತಿಂಡಿ ತಿನ್ಬಿಟ್ಟು ಆಮೇಲೆ ರೆಡಿ ಆಗ್ತೀನಿ. ನಾನು ಇನ್ನೂ ಕ್ರೀಮೇ ಹಾಕಿಲ್ಲ ಅದ. ಹಾಕ್ಬಿಡಿ ಅಲ್ವಾ ನಿಜ ಹೇಳಿ. ಇವಳಿಗೂ ನನಗೂ ಕಂಪೇರ್ ಮಾಡಿದ್ರೆ ಯಾರು ಬೆಳಗ? ನಾನೇ ಬೆಳಗಿರೋದು. ನೀನೇ ಬೆಳಗಂತೀಯ. ನಾನು ಆಕ್ಚುಲಿ ಆಲ್ಮೋಸ್ಟ್ ನನಗೆಲ್ಲ ಹೇಳೋದು ನಾನೇ ಬೈತಿದ್ದೀನಿ ಅಂತ. ನನ್ನ ಮಗ ನನ್ನಂಗೆ. ಫ್ರೆಂಡ್ಸ್, ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಪಲಾವ್ ಮಾಡೋರೆ, ಇವಾಗ ತಿನ್ಬೇಕು. ಬನ್ನಿ ಇಟ್ಟು ಕಳ್ಸಿ ಬನ್ನಿ. ನಮ್ಮ ಮನೇಲಿ ಪಲಾವ್ ಮಾಡೋರೆ, ನೋಡೋಣ ಹೆಂಗೆ ಮಾಡೋರೆ ಅಂತ. ನಾನೆಲ್ಲ ಹಚ್ಕೊಟ್ಟಿದ್ದೀನಿ, ಇವರು ಒಗ್ಗರಣೆ ಹಾಕೋರೆ. ಮಿಕ್ಸ್ ಮಾಡಿ. ಹಾಂ, ಸೊ ಪಲಾವ್ ರೆಡಿ ಆಗಿ ತಿನ್ಬೇಕು. ಕಡೆ ಬಿಸ್ತವ್ರೆ. ಇವಾಗೆಲ್ಲ ತಿಂಡಿ ತಿಂತಾ ಇದ್ದೀವಿ. ನನ್ನ ಮಗ ನೋಡಿ, ಇಲ್ಲಿ ತಿಂಡಿ ಬಂದು ಪಲಾವ್ ಮಾಡಿದ್ದು ನಾನು ಮಾಡಿರೋದು. ಹೌದೌದು, ನೀವೇ ಮಾಡಿರೋದು. ಇಲ್ಲ ನಾನನ್ನ ಬಾ. ಹೊರಗಡೆ ಹೋಗ್ಬೇಕಾದ್ರೆ ಮೇಕಪ್ ಹಾಕೊಳ್ಳೋದು. ಫ್ರೆಂಡ್ಸ್, ಮೇಕಪ್ ಹಾಕೊಳ್ಳೋದು ಆಯ್ತು. ನಡ್ರಿ ಈಗ ಇವಾಗ ಅಗೈನ್ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಏನಕ್ಕೆ ಹೋಗ್ತೀನಿ ಅಂತ ನಾನು ತೋರಿಸಲ್ಲ, ಅನ್ನ ತೋರಿಸ್ತಾ ಇರೋದು ನಾವು. ಇಲ್ಲಿ ರೆಡಿಯಾಗಿ ಹೋಗ್ತೀವಿ ಇವಾಗ.
ಅಕ್ಕ ನಾ ಬಂದೆ ಸೀರೆ ಉಡ್ಸ್ಕೊಡು. ಅಲ್ಲ ರೆಡಿ ಆಗ್ತದೆ ಹಿಂಗೆ ಕೂತಿದ್ದಿಲ್ಲ ಕಿಯಾ. ನಮ್ಮ ಅತ್ತೆಗೆ ಯಾಕೆ ಸೀರೆ ಉಡ್ಸ್ಕೊತೀನಿ ಅಂತ ಹೇಳ್ಕೊಡ್ತೀಯಾ? ಬೇಡ ವಿಡಿಯೋ ಅಲ್ಲ ನೀನು ಹಿಂಗೆ ಕೂತಿದ್ಯಲ್ಲ ಅಂತ. ಅಲ್ಲ ಅಕ್ಕೆ ಸ್ನಾನ ಮಾಡಿದ್ದಾನೆ ಕೂತಿದ್ದಲ್ಲ ಅಂತ. ಎಷ್ಟೊತ್ತು ಕೇಳಿದ್ರಿ? ಆಯ್ತು ನಮ್ದು ಹಿಂಗೆ ಸಾಕಾ ಬಂದೆ. ಮೇಕಪ್ ಮಾಡ್ಕೊಳ್ಳೋದಾಯ್ತು, ನನಗೆ ಕ್ರಿಯೇಟ್ ಹಚ್ಕೊಳ್ಳೋಕೆ ಟೈಮ್ ಕೊಟ್ಟಿಲ್ಲ, ಟೈಮ್ ಕೊಟ್ಟಿಲ್ಲ. ಏನಿಲ್ಲ ಅಲ್ಲಿ ರೆಡಿಯಾಗಿ ಬಂದಿದೆ, ಸೀರೆ ಉಡ್ಸ್ಕೊಳಕ್ ಬಂದ. ಇವ್ರದೇ ಟೈಮ್ ಆಗಿರೋದು ಜಾಸ್ತಿ ಹೊತ್ತು ಸೀರೆ ಉಟ್ಕೊಳ್ಳೋಕೆ. ಎಲ್ಲ ನಂದೇ ಲೈಟು ಅಂತವ್ರೆ ಹೊರಡ್ತಾ ಇದ್ದೀವಿ. ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಶ್ವಿನಿ ಕರಿಯಕ್ಕೆ ಅಂತ ನಾನು ಸೀಮಂತಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮೇಲೆ ಕೂರಿಸ್ಬಿಟ್ಟವ್ರೆ, ತೊಳೆ ಮೇಲೆ ಕೂತಿದ್ದೀನಿ. ಸರಿ ಕಂಟಿನ್ಯೂ ಮಾಡ್ತೀನಿ. ನೀನೇ ಕಡು ಅವ್ರ ತಡೆ ಮೇಲೆ ಕೂತಿದ್ದೀನಿ. ಲೇಟ್ ಆಗದೆ ಅಂತ ಎಲ್ಲ ಗರಂ ಮಗ ಮಾಡ್ತೀವಿ ಅಟ್ಲಿ ಲೇಟ್ ಆಗ್ಬಿಟ್ಟಿದೆ. ನನ್ನಿಂದ ಬೇರೆ ಲೇಟ್ ಆಗ್ಬಿಡ್ತು, ಎಲ್ಲ ಗರಂ ಮಗ ಟೈಮಿಂಗ್ಸ್ ಅಲ್ವಾ, ಅದೇ ಕರಿಯೋದಲ್ವಾ. ಇಷ್ಟೊತ್ತಿಗೆ ಬಂದರು ಅಂತ. ಅದು ಏನಿಲ್ಲ ಅಷ್ಟೇ. ಇದೆ ಇಲ್ಲ ಪಾರ್ಕಿಂಗ್ ಮನೆ ಹತ್ರ ಬಂದು ಹೋಗ್ತಾ ಇದ್ದೀವಿ ಈಗ. ನಾನು ಬೇರೆ ಚಪ್ಪಲಿ ಬೇರೆ ಜಾರುತ್ತೆ ಅಂತ ಭಯ, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಕಟ್ ಮಾಡ್ಕೊಡು ಇಷ್ಟು ಅಕ್ಕ ಇಲ್ಲಿ ನೋಡಿ ಕುತ್ಕೋ ಕೆಳಗಡೆ ಕಂದ. ಕೂತ್ಕೊಳೆ ಆಮೇಲೆ ಯಾರು ಯಾವ್ದಾ ನೀರ್ ತೆಗೆದ್ಬಿಡಿ, ಅಲ್ಲೇನು ಎಲ್ಲ ಪೂಜೆ ಮಾಡಾಗೈತಲ್ಲ, ಬರೀ ಕುಂಕುಮ ಇಕ್ಕದಲ್ವ ಅಲ್ಲಿ ಇಟ್ಕೊಳ್ಳಿ. ನೀರ್ ಚೆಲ್ಲೋಗುತ್ತೆ, ತೆಗೆದ್ಬಿಡಿ ಗ್ಲಾಸಲ್ಲಿ ನೀರ್ನ ಸ್ಟೂಲ್ ಮೇಲೆ ಇಟ್ಬಿಡಿ. ಅಲ್ಲೇ ಹೋಗವಾ ಈಗ ಹೋಗೋರೆಲ್ಲ ಹಿಂಗೆ ಹೋಗಿ ಹಿಂಗೆ ಹೋಗು ಎದಳು 3 ಜನ ಆದ್ರೆ ನಿಮ್ಮ ಮತ್ತೆ ವಿಡಿಯೋ ಮಾಡ್ಬೇಕಂತ ಬರಲ್ಲ ಮಗದಕ್ಕೆ ಮುಸುಡಿ ಕಡ್ದಂಗೆ ಮಾಡ್ತೀನಿ. ಕಾಣಿಸ್ತದಿಲ್ಲ, ಅಷ್ಟೇ ಶ್ರುತಿ ಅವಳ ಮಕ್ಕನೇ ಕಾಣಿಸ್ತಿಲ್ಲ ಕಡೆ. ನೈಟ್ ಕಾಣ್ತಾವೆ ನೋಡಿ ನೋಡಿ ಇನ್ನೊಬ್ರು ಯಾರಾದ್ರೂ ಮಾಡಿ ಲಾಸ್ಟಿಗೆ ಮಾಡಿದ ಫ್ರೆಂಡ್ಸ್ ಶಾಸ್ತ್ರ ಎಲ್ಲ ಆಯಿತು. ಒಂದು 5 ಜನ ಮುತ್ತೈದೆ ಶಾಸ್ತ್ರ ಮಾಡಿಬಿಟ್ಟು ಫೋಟೋ ಶೂಟ್ ನಡೀತಿತ್ತು. ಹಂಗೆ ಎಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಅವನ ಫೋಟೋನ. ಹೋಗಿ ನೋಡ್ಕೊಬನ್ನಿ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಆದಷ್ಟು ಫೋಟೋನ ಎಲ್ಲರಿಗೂ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಫೋಟೋದಲ್ಲಿ. ಇವ್ರು ಬಂದು ಅಶ್ವಿನಿ ಅವ್ರ ಅತ್ತೆ ನಿಂತಿರೋದು ಮೊದಲನೇ ಸಲ, ಇವ್ರ ಯಜಮಾನ್ರು. ಇನ್ನು ಸುನೀತಕ್ಕ ಅಂತ ಅತ್ತೆ ಪಕ್ಕ ನಿಂತಿರೋರು. ಸುನೀತಕ್ಕ ಅಂತ ದೊಡ್ಡ ಅತ್ತಿಗೆ ಆಗಬೇಕು. ಇನ್ನು ಗೀತಕ್ಕ ಎರಡನೇ ಅತ್ತಿಗೆ, ಇಬ್ಬರು ಅತ್ತಿಗೆದಿರು. ಇನ್ನು ನೆಕ್ಸ್ಟ್ ಬಂದವರು ನಮ್ಮ ಕುಮಾರಪ್ಪ, ಅಂದರೆ ನಮ್ಮ ಅಶ್ವಿನಿ ಅಪ್ಪ ಅಮ್ಮ ಇವರಿಬ್ಬರು.
ಫೋಟೋನ ತೆಗೀಲಿ ಪ್ರೆಸ್ ಮಾಡೋಕೆ ನಾವು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಕ್ಕ ನೋಡಿ ಅಕ್ಕಿಯ ಆರತಿ ಮಾಡಿ ಆಶೀರ್ವಾದ ಮಾಡಿ ಬೇಕಾದ್ರೆ ಆಮೇಲೆ ಫೋಟೋ ತೆಗಿಸ್ಕೊಳ್ಳಿ ಅಂತ ಟೈಮ್ ಆಯ್ತು. ನಿಮ್ಮ ಯಜಮಾನ್ ಬಂದು ಕರೀರಿ. ಎಲ್ಲರ ಕೈಲಿ ಅಕ್ಷತೆ ಕೊಟ್ಬಿಡಿ ಒಳಗೆ. ಅಕ್ಷತೆ ಇಲ್ಲ ತಗದಿಲ್ಲ ಫೋಟೋ ತೆಗಿಸ್ಕೊಳ್ಳಿ ಈಗ. ಆಶೀರ್ವಾದ ಮಾಡಿ ಆರತಿ ಮಾಡಿ ತೆಗಿಸ್ಬಿಡಿ. ಊಟ ಟೈಮ್ ಆಯ್ತದೆ ಅಕ್ಕ. ಟೈಮ್ ಆಯ್ತದೆ ಆರ್ತಿಗೆ ಬಂದು ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಹೇಳಿ ಇಲ್ಲಿ. ನಲಿವ ಚೆಲುವ ಹಕ್ಕಿ ನೀನು ಬರುವೆ ನಾನು ನಿನ್ನ ಬಳಿಗೆ ಬರುವೆ ನಾನು ನಿನ್ನ ಬಳಿಗೆ ಆಡುತ್ತಿರುವ ನಲಿವ ಕೋಗಿಲೆ ಭಾವನಾಂತರಾಳದಲ್ಲಿ ಚಪ್ಪಳಿ ದೊಡ್ಡಿ ಒಂದು ಗರ್ಭಧಾನ ಫಸ್ಟ್, ಆಮೇಲೆ 3 ತಿಂಗಳಿಗೆ ಪುಂಸಾವಣಿ ಅಂತ ಮಾಡ್ತೀವಿ. 6, 8, 9 ತಿಂಗಳಲ್ಲಿ ಶ್ರೀಮಂತ ಅಂದ್ರೆ ಜಾತಕ ಅದಕ್ಕೋಸ್ಕರ ಈ ಹೆಣ್ಮಕ್ಳಿಗೆ ಅದೊಂದು ಸಂತಸದ ಸುದ್ದಿ. ಇವೆಲ್ಲ ಯಾಕೆ ಮಾಡಬೇಕು ಅಂತಂದರೆ ಒಂದು ದೊಡ್ಡ ವಿಚಾರ ಇದೆ, ಬೇಡ. ಆದರೆ ಅವಳಿಗೆ ಸುಸೂತ್ರವಾಗಿ ಎಲ್ಲ ಕಾರ್ಯಗಳು ನಿರ್ವಹಿಸಲಿ, ಸತ್ಸಂತಾನ ಆಗಲಿ, ಪ್ರಾಪ್ತಿ ಆಗಲಿ, ಎಲ್ಲ ಭಗವತಿ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶತಮಾನಂ ಭವತಿ ಶತಾಯ ಪುರುಷೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ ಸಂತ್ವಾಸಿಂಚಾಮೇಶ ಪ್ರಜಾಮಾಯಧನಂಚ ದೀರ್ಘಮಾಯರಸ್ತೋ ಆಚಿತ ಶ್ರೀಮಂತೋ ಯನಪಾ ಪೂಜಾ ಸಾಧ್ಯತಾ ಫಲ ಸಿದ್ಧಿರಸ್ತೋ ತಥಾಸ್ತೋ. ಇಲ್ಲೇ ಇದ್ದೀನಿ. ನೋಡು ಒಂಚೂರು ಇವಾಗಲಾದ್ರೂ ಅಕ್ಕ ಹೇಳಕ್ಕ ಸುಮ್ಮನೆ ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ ಅಷ್ಟೇ ಇನ್ನೇನು ಹೇಳೋದು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಕಟ್ ಮಾಡ್ತೀನಿ ಕರೆಕ್ಟಾಗಿ ಹೇಳಕ್ಕ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅವ್ಳು ನೀನೇ ಮಾಡಿ. ಇವ್ರು ನಂಗೆ ಹಂಗೆ ಆಗಬೇಕು, ರವಿಯವ್ರಿಗೆ ಅತ್ತೆ ದೇವ್ರಿಗೆ ಅತ್ತೆ ಆಗಬೇಕು. ಇವ್ರು ನಮ್ಮ ಅಜ್ಜಿ, ಇವ್ರು ಗೊತ್ತಿಲ್ಲ. ನಾನು ಇಡೀ ಬ್ಲಾಗಲ್ಲಿ ಇವರೇ ಕಾಣ್ತಾ ಇರ್ತೀನಿ. ನಾನು ಇವ್ರು ಅದಕ್ಕೆ ಅಮ್ಮ ಇವರು ಯಾರು ನಾದ್ನಿ ನೀವು ನನಗೆ ನಾದ್ನಿ, ನಾನು ಇವ್ರಿಗೆ ಅತ್ತೆ. ನಾನು ಒಂದಿನ ರವಿ ಅಕ್ಕ ಇನ್ನೊಂದು ಅದಕ್ಕೆ ಅಮ್ಮ ಅನ್ನೋರಿಲ್ಲ. ನನ್ನ ಹೇಳಕ್ಕೆ ಆಗತ್ತಿಲ್ಲ ನನಗೆ. ಲೈಕ್ ಮಾಡಿ ಅಂತ ಹೇಳು. ಲೈಕ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. ಈ ಯಜಮಾನ ನಿಮ್ಮ ಮಿಸ್ಸಸ್ನ ಕಳಿಸ್ತಾ ಇದ್ದೀರಲ್ವಾ, ನಿಮ್ಗೆ ಯಾವ ಬೇಜಾರಾಗುತ್ತೆ ಆಗದೆ ಇರುತ್ತಾ? ನಿಮ್ಮ ಲೆಕ್ಕದಲ್ಲಿ ಬೇಜಾರಿದೆ ಹೋಗಿ. ಎಷ್ಟು ಹಂಗೆ ನೋಡ್ತೀನಿ, ಎಷ್ಟೆಷ್ಟು ತಿನ್ಕೊಂಡು ಹೋಗ್ತಾರೆ ಅಂತ ಹಿಂದಿ ಮೆಣಸಿನ. ನಮ್ಮ ಕುಮಾರಪ್ಪನ ಫೋಟೋ ತೆಗಿತೀನಿ ಅಂತ ನಿಂತಿತ್ತು. ಕುಮಾರಪ್ಪ ಹಾಯ್ ಮಾಡಿ ಕುಮಾರಪ್ಪ ಅಂತ ಹೇಳ್ತಿದ್ದೆ, ಆಮೇಲೆ ಹಾಯ್ ಮಾಡ್ತಿತ್ತು. ಫ್ರೆಂಡ್ಸ್ ಇನ್ನೆಲ್ಲ ಮುಗಿಸಿ ಕಳಿಸ್ತಿದ್ದೋ ಅಶ್ವಿನಿನ. ಸೊ ಅಶ್ವಿನಿ ಪಾಪ ಅಳ್ತಿದ್ಲು, ಇನ್ನೇನು ಅಳಬೇಕಿತ್ತು ಬಟ್ ಅಳ್ಳಿಲ್ಲ, ಅಳ್ತಾ ಇದ್ಲು. ಬಾಯ್ 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 ಬಾಯ್. ಫೋನ್ ಮಾಡಿ ಸ್ಟಾರ್ಟ್ ಮಾಡಿ.
ಚಿನ್ನ ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ ಮನೆಗೆ ಈಗ. ಸರಿ ಬಾಯ್ ಬಾಯ್ ಅಕ್ಕ ಬಾಯ್ ಬಾಯ್ ಬಾಯ್. ಫ್ರೆಂಡ್ಸ್ ಇನ್ನು ಆನ್ ದ ವೇ ಹೋಗ್ತಾ ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣಾಗ ಬೆಡ್ಶೀಟ್ ನೋಡೋಣ ಅಂತ ನೋಡ್ತಿದ್ದೋ. ಸೊ ಅಕ್ಕೆ ನಾನು ಇಬ್ಬರು ನೋಡ್ತಿದ್ದೋ, ಚೆನ್ನಾಗಿತ್ತು ಅಂತ ಒಂದೆರಡು ತೊಗೊಂಡು ಬಂದು. ಸಾಕೈದು ಮನೆಯಿಂದ ಹೋಗ್ತಾ ಇದ್ದೀವಿ. ಟೈಮ್ ಬಂದು 5 ಗಂಟೆ ಹಂಗೈದು ಮನೆಗೆ ಹೋಗಿದ್ದೋ. ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.